ಸಿದ್ದರಾಮಯ್ಯನವರೇ ಆ ಹೆಸರನ್ನ ಹೇಳ್ತಾರೆ. ಸಿಎಲ್ಪಿ ಸಭೆ ಬಳಿಕ ಸರ್ಕಾರ ರಚನೆಗೆ ಹಿಂದೆ ಹಕ್ಕನ್ನ ಕೂಡ ಮಂಡನೆ ಮಾಡಲಾಗುತ್ತೆ. ಲೋಕಭವನಕ್ಕೆ ತೆರಳಿ ಡಿಕೆ ಶಿವಕುಮಾರ್ ಹಕ್ಕನ್ನ ಮಂಡಿಸ್ತಾರೆ. ಸಿದ್ದರಾಮಯ್ಯ ಜೊತೆಯೇ ಡಿಕೆ ಶಿವಕುಮಾರ್ ಹೋಗುವಂತಹ ಸಾಧ್ಯತೆ ಇರುವಂತದ್ದು. ಹಿಂದೆ ಹಕ್ಕನ್ನ ಕೂಡ ಮಂಡಿಸಲಾಗುತ್ತೆ. ಸಿಎಲ್ಪಿ ಸಭೆ ಬಳಿಕ ಸರ್ಕಾರ ರಚನೆಗೆ ಹಿಂದೆ ಹಕ್ಕನ್ನ ಮಂಡಿಸುವಂತದ್ದು. ಲೋಕಭವನಕ್ಕೆ ಹೋಗಿ ಹಕ್ಕನ್ನ ಮಂಡನೆ ಮಾಡಲಾಗುತ್ತೆ. ಸಿದ್ದರಾಮಯ್ಯ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಕೂಡ ಲೋಕಭವನಕ್ಕೆ ತೆರಳುವಂತಹ ಸಾಧ್ಯತೆ ಇದೆ. ಅಧಿಕೃತವಾಗಿ ಹೆಸರನ್ನ ಘೋಷಣೆ ಮಾಡಿದ ಬಳಿಕ ಹಿಂದೆ ಹಕ್ಕನ್ನ ಮಂಡಿಸುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಲೋಕಭವನಕ್ಕೆ ತೆರಳಿ ಡಿಕೆ ಶಿವಕುಮಾರ್ ಹಕ್ಕನ್ನ ಮಂಡಿಸುತ್ತಾರೆ. ಸಿದ್ದರಾಮಯ್ಯ ಜೊತೆಗೆ ಡಿಕೆ ಶಿವಕುಮಾರ್ ಹೋಗುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿದೆ. ಈಗ ಆಲ್ರೆಡಿ ಖರ್ಗೆ ಅವರ ಆಶೀರ್ವಾದವನ್ನು ಕೂಡ ಪಡೆದುಕೊಂಡಿದ್ದಾರೆ ಡಿಕೆಶಿ ಅವರು. ಇನ್ನೇನು ಅಧಿಕೃತವಾಗಿ ಇಂದು ಸಂಜೆ 4 ಗಂಟೆಗೆ ಹೆಸರು ಘೋಷಣೆಯಾಗತ್ತೆ. ತದನಂತರ ಪ್ರಮಾಣ ವಚನ ಯಾವತ್ತು ಅನ್ನೋದನ್ನ ಕೂಡ ನಿಗದಿ ಮಾಡುವಂಥದ್ದು. ಇಂದು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಯಾವಾಗ ಪ್ರಮಾಣ ವಚನ ಅನ್ನುವಂಥ ಮಾಹಿತಿಯನ್ನ ಕೂಡ ಹೊರಗಡೆ ಬಿಡ್ಲಾಗತ್ತೆ. ಈ ಕುರಿತಾಗಿ ಇಂದು ನಡೆಯುವಂತಹ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮಾತುಕತೆ ಆಗತ್ತೆ. ಸಭೆಯಲ್ಲಿ ಸಿದ್ದರಾಮಯ್ಯ ಅವರೇ ಮುಂದಿನ ಶಾಸಕಾಂಗ ಪಕ್ಷದ ನಾಯಕನ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಅವರನ್ನ ಹೆಸರನ್ನ ಕೂಡ ಸೂಚನೆಯನ್ನ ಮಾಡುವಂತಹ ಸಾಧ್ಯತೆಗಳು ಇರುವಂತದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಇಂದು ಸಂಜೆ 4 ಗಂಟೆಗೆ ಸಿಎಲ್ಪಿ ಸಭೆ ಇದೆ. ರಾಜ್ಯದ ನೂತನ ಸಿಎಂ ಹೆಸರನ್ನ ಅಧಿಕೃತವಾಗಿ ಘೋಷಣೆ ಮಾಡಲಾಗುತ್ತೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಈಗಾಗಲೇ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವಂಥದ್ದು ಕೂಡ ದೊಡ್ಡ ಮಟ್ಟಿಗೆ ಚರ್ಚೆಯಲ್ಲಿ ಇರುವಂತದ್ದು. ಈಗಾಗಲೇ ಡಿಕೆ ಶಿವಕುಮಾರ್ ಅವರ ಹೆಸರು ಕೂಡ ಸಾಕಷ್ಟು ಚರ್ಚೆಯಲ್ಲಿದೆ. ಆದ್ರೆ ಅದನ್ನ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಘೋಷಣೆ ಮಾಡಬೇಕು. ಆ ಒಂದು ಘೋಷಣೆ ಮಾಡುವಂತದ್ದು ಇವತ್ತು ಸಂಜೆ 4 ಗಂಟೆಗೆ ವಿಧಾನಸೌಧದಲ್ಲಿ ಕೂಡ ಸಮ್ಮೇಳನ ಸಭಾಂಗಣದಲ್ಲಿ ಶಾಸಕಾಂಗ ಪಕ್ಷದ ಸಭೆ ಕೂಡ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲಾ ಶಾಸಕರು ಕೂಡ ಭಾಗವಹಿಸ್ತಾರೆ. ಸಿದ್ದರಾಮಯ್ಯವರ ನೇತೃತ್ವದಲ್ಲಿ, ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮತ್ತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ಆ ಒಂದು ಶಾಸಕಾಂಗ ಪಕ್ಷದ ಸಭೆ ಕೂಡ ನಡೆಯುತ್ತೆ. ಅದರಲ್ಲಿ ಎಲ್ಲ ಶಾಸಕರು ಕೂಡ ಒಮ್ಮತದಿಂದ ಒಬ್ಬ ಸಿಎಲ್ಪಿ ನಾಯಕನನ್ನ ಆಯ್ಕೆ ಮಾಡಬೇಕು. ಅದರ ಪ್ರಮುಖವಾಗಿರ್ತಕ್ಕಂಥ ಜವಾಬ್ದಾರಿ ಈಗ ಇರತಕ್ಕಂಥ ಸಿಎಲ್ಪಿ ನಾಯಕ ಸಿದ್ದರಾಮಯ್ಯನವರೇ ಒಂದು ಘೋಷಣೆ ಮಾಡಬೇಕು. ಈಗಾಗಲೇ ಅದರ ಹೊಣೆಗಾರಿಕೆಯನ್ನು ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯ ಅವರು ನೀಡಿದ್ದಾರೆ. ಇವತ್ತಿನ ಸಂಜೆ ನಡೀತಕ್ಕಂತ ಆ ಒಂದು ಸಿಎಲ್ಪಿ ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕನನ್ನ ಸಿದ್ದರಾಮಯ್ಯನವರೇ ಡಿಕೆ ಶಿವಕುಮಾರ್ ಅವರ ಹೆಸರನ್ನು ಕೂಡ ಘೋಷಣೆ ಮಾಡಲಿದ್ದಾರೆ. ಯಾವಾಗ ಅವರು ಸಿಎಲ್ಪಿ ನಾಯಕನ ಘೋಷಣೆ ಮಾಡ್ತಾರೋ ಅವಾಗ್ಲೇ ರಾಜ್ಯದ ನೂತನ ಮುಖ್ಯಮಂತ್ರಿಯನ್ನ ಕಾಂಗ್ರೆಸ್ ಪಕ್ಷದ ನಾಯಕರು ಘೋಷಣೆ ಮಾಡಿದಂತೆ. ತದ ಬಳಿಕ ಸಿಎಲ್ಪಿ ನಾಯಕನ ಅಧಿಕಾರವನ್ನ ಡಿಕೆ ಶಿವಕುಮಾರ್ ಅವರು ಪಡೆದುಕೊಡ್ತಾರೆ. ಅದಾದ ಬಳಿಕ ಅದನ್ನ ರಾಜ್ಯಪಾಲರಿಗೂ ಸಹಿತ ತಮ್ಮ ಒಂದು ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿಎಂ ಅನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದನ್ನ ರಾಜ್ಯಪಾಲರಿಗೆ ಕೊಟ್ಟು ಅಲ್ಲಿ ಕೂಡ ಅದು ಅನುಮೋದನೆ ತೆಗೆದುಕೊಂಡು ಮುಂದೆ ಸರ್ಕಾರ ರಚನೆ ಮಾಡಿದ ಕೂಡ ಅನುಮತಿ ಪಡೆದುಕೊಂಡು ಅದಾದ ಬಳಿಕ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನ ಕಾರ್ಯಕ್ರಮವನ್ನ ಯಾವತ್ತು ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ಅಧಿಕೃತವಾಗಿ ಘೋಷಣೆ ಮಾಡಲಿದ್ದಾರೆ. ಸೋಮವಾರ ಅವರು ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಆದ್ರೆ ಅದನ್ನ ಅಧಿಕೃತವಾಗಿ ಸರ್ಕಾರವೇ ಅದನ್ನ ಘೋಷಣೆ ಮಾಡಲಿದೆ. ಹಾಗಾಗಿ ಇವೆಲ್ಲವೂ ಕೂಡ ಇವತ್ತು ಸಂಜೆ ನಡೀತಕ್ಕಂತ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಎಲ್ಲ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸ್ಪಷ್ಟನೆ ಸಿಗಲಿದೆ. ಸುಕನ್ ಎಸ್ ಬಸವರಾಜ್, ಮತ್ತೊಂದ್ ಕಡೆನಲ್ಲಿ ಜೂನ್ 1ನೇ ತಾರೀಕು ಅಥವಾ 3ನೇ ತಾರೀಕು ಆ 2ರ ದಿನ ಡಿಕೆಶಿ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋದು ಬಹುತೇಕ ಅಂದ್ರೆ ಹೇಳಲಾಗ್ತಾ ಇರುವಂತದ್ದು. ಆ ಒಂದು ದಿನಾಂಕ ಇವಾಗ ಮುನ್ನೆಲೆಗೆ ಬರ್ತಾ ಇರುವಂತದ್ದು. ತಯಾರಿ ಹೇಗಿದೆ? ಭರದ ಸಿದ್ಧತೆಗಳಾಗ್ತಾ ಇದೆಯಾ ಪ್ರಮಾಣ ವಚನಕ್ಕೆ? ಒಂದ್ ಕಡೆ ಈಗ ಡಿಕೆ ಶಿವಕುಮಾರ್ ಅವರು ತಾವು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮವನ್ನ ಒಂದು ಮಾಡುವಂತಹ ದಿನವನ್ನ, ಒಂದು ಶುಭ ದಿನವನ್ನ, ಮತ್ತೆ ಹಲವಾರು ಅವರು ಕೂಡ ದೇವರಲ್ಲಿ ನಂಬಿಕೆಯನ್ನ ಇಟ್ಕೊಂಡಿರುವಂತವರು. ಹಾಗಾಗಿ ಶಾಸ್ತ್ರಗಳ ಪ್ರಕಾರ ಒಂದು ಶುಭ ಗಳಿಗೆಯಲ್ಲಿ ಒಂದು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಡಿಕೆ ಶಿವಕುಮಾರ್ ಅವರು ಕೂಡ ಚರ್ಚೆಗಳು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು. ಅವರ ಆಪ್ತ ಜ್ಯೋತಿಷಿಗಳು ಕೂಡ ಹೇಳಿರುವಂತಹ ಪ್ರಕಾರವಾಗಿ ಜೂನ್ ತಿಂಗಳಲ್ಲಿ ಒಂದು 2-3 ದಿನಾಂಕಗಳನ್ನ ಅವ್ರಿಗೆ ಗುರುತಿಸಿದ್ದಾರೆ ಅನ್ನುವಂಥದ್ದು. ಅದರಲ್ಲಿ ಪ್ರಮುಖವಾಗಿ
2ನೇ ತಾರೀಕು ಆಗಿರ್ಬೋದು, 5ನೇ ತಾರೀಕು ಆಗಿರ್ಬೋದು, ಮತ್ತೆ ಹೀಗೆ ಒಂದು 3 ದಿನಾಂಕಗಳನ್ನು ಕೂಡ ಅವರಿಗೆ ನೀಡಿದ್ದಾರೆ. ಆ ಒಂದು ದಿನದಂದು ತಾವು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೆ ಮುಂದೆ ತಮಗೆ ಒಂದು ಆಡಳಿತದಲ್ಲಿ ಒಂದು ಜಯ ಸಿಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಕೆಲವೊಂದಿಷ್ಟು ಜ್ಯೋತಿಷ್ಯಗಳ ಪ್ರಕಾರ ಕೂಡ ವಿಚಾರಗಳನ್ನ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಹೇಳಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಆಪ್ತ ಜ್ಯೋತಿಷಿಗಳ ಮುಖಾಂತರ ಕೂಡ ಯಾವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಸಮಾಲೋಚನೆ ನಡೆಸಿದ್ದಾರೆ ಅನ್ನುವಂಥದ್ದು. ಎಸ್ ಬಸವರಾಜ್, ಹಾಗೆ ಸಂಪರ್ಕದಲ್ಲಿ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬರೋಣ. ಈಗ ಆಲ್ರೆಡಿ ಲೋಕಭವನಕ್ಕೆ ತೆರಳಿ ಡಿ.ಕೆ. ಶಿವಕುಮಾರ್ ಅವರು ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆಗಳು ಆಗ್ತಾ ಇರುವಂತದ್ದು, ಸರ್ಕಾರ